ಜನವರಿ 29ರಿಂದ ಫೆಬ್ರವರಿ 6ರವರೆಗೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ನಡೆಯಲಿರುವ ಬೃಹತ್ ಭಾರತೀಯ ಸಾಂಸ್ಕೃತಿಕ ಉತ್ಸವದ ಹಿನ್ನೆಲೆ ಕುರಿತು ಕಲಬುರಗಿ ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ನಡೆಸಲಾಯಿತು. ನಗರದ ನಗರೇಶ್ವರ ಶಾಲೆಯಿಂದ ಆರಂಭವಾದ ಶೋಭಾಯಾತ್ರೆಯು ಅದ್ದೂರಿಯಾಗಿ ಜರುಗಿತು. ಮೆರವಣಿಗೆಯಲ್ಲಿ ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯ ವಿವಿಧ ಕಡೆಗಳಿಂದ 120ಕ್ಕೂ ಅಧಿಕ ಶಾಲಾ ಮಕ್ಕಳು ಭಾಗವಹಿಸಿ ಮಹಾತ್ಮರ ವೇಷಭೂಷಣವನ್ನು ತೊಟ್ಟು ಕನ್ನಡ ದೇಶಭಕ್ತಿ ಗೀತೆಗಳಿಗೆ ಹೆಜ್ಜೆ ಹಾಕುವ ಮೂಲಕ ಭಾರತದ ಸಂಸ್ಕೃತಿಯನ್ನು ಎತ್ತಿ ಹಿಡಿದರು. ಇನ್ನು ಮೆರವಣಿಗೆಯಲ್ಲಿ ಚಲಿಸುತ್ತಿದ್ದ ಟ್ರಾಕ್ಟರ್ ಮೇಲೆ ಶಾಲಾ ವಿದ್ಯಾರ್ಥಿಗಳು ಮಲ್ಲಗಂಬ ಸಾಹಸ ಪ್ರದರ್ಶನ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದರು. ಈ ವೇಳೆ ಮಾತನಾಡಿದ ಮುಖಂಡರು, ಭಾರತ ಸಾಂಸ್ಕೃತಿಕ ಉತ್ಸವ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿದ್ದು ಸತತ 9 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ಸಚಿನ್ ತೆಂಡೂಲ್ಕರ್, ಸುಧಾ ಮೂರ್ತಿ, ರಮೇಶ್ ಅರವಿಂದ್, ವಿಜಯ್ ಸಂಕೇಶ್ವರ, ಜೋಗುತ್ತಿ ಮಂಜಮ್ಮ ಸೇರಿದಂತೆ ದೇಶದ ನಾಡಿನ ಅನೇಕ ಗಣ್ಯರು, ಸೆಲೆಬ್ರಿಟಿಗಳು ಭಾಗವಹಿಸಲಿದ್ದಾರೆ. ಇನ್ನು ಈ ಸಮಾರಂಭಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಭಾಗವಹಿಸುವ ನಿರೀಕ್ಷೆ ಕೂಡ ಇದೆ ಎಂದು ತಿಳಿಸಿದರು. ಇವತ್ತು ಇಲ್ಲಿ ನೋಡ್ತಾ ಇದ್ದೀರಾ ನೀವೆಲ್ಲರೂ ಹೇಗೆ ವೈಭವದ ಒಂದು ಸಂಗತಿ ಇದೆ, ಒಂದು ಉತ್ಸವದ ಸಂಗತಿ ಇದೆ. ಇದು ಮತ್ತೇನು ಅಲ್ಲ, 50 ವರ್ಷದ ಸಂಭ್ರಮ. ನಮ್ಮ ಶ್ರೀ ವಿಕಾಸ್ ಅಕಾಡೆಮಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆ ಮತ್ತು ಭಾರತ ವಿಕಾಸ ಸಂಗಮ ಮತ್ತು ವಿಕಾಸ ಅಕಾಡೆಮಿಯ 50 ವರ್ಷದ ಸುವರ್ಣ ಜಯಂತ್ಯೋತ್ಸವ. ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಉತ್ಸವ. ಎಲ್ಲಾ ಶಾಲೆಗಳಿಂದ ಮಕ್ಕಳು, ಎಲ್ಲ ನಮ್ಮ ಹಿಂದಿನ ಯಾರು ಫ್ರೀಡಂ ಫೈಟರ್ಗಳಿದ್ದಾರೆ ಅವ್ರದೆಲ್ಲರ ವೇಷದೃಶ್ಯ ಹಾಕೊಂಡ್ಬಿಟ್ಟು ಎಲ್ಲ ಸಂಸ್ಕೃತಿಯ ಪ್ರತಿಕ್ರಿಯೆಯಾಗಿ ಎಲ್ಲರೂ ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಸಂಭ್ರಮ ಮಾಡ್ತಾ ಇದ್ದಾರೆ. ಮುಂಬರುವ 9 ದಿನಗಳಲ್ಲಿ ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರುಗಳು ಎಲ್ಲ ಪ್ರಗತಿಯಿಂದ ಎಲ್ಲ ಚಟುವಟಿಕೆಗಳಿಂದ ಯಾರ್ಯಾರು ಸ್ಪೋರ್ಟ್ಸ್ ಮೆನ್ಶಿಪ್ ಇಟ್ಕೊಂಡು, ಇಂಡಸ್ಟ್ರಿಯಲಿಸ್ಟ್ ಇಟ್ಕೊಂಡು, ಸುಧಾಮೂರ್ತಿ ಮೇಡಮ್ ಇಟ್ಕೊಂಡು, ಸಚಿನ್ ತೆಂಡೂಲ್ಕರ್ ಇಟ್ಕೊಂಡು, ನಡ್ಕರೇಜಿ ಅವ್ರು ಇಟ್ಕೊಂಡು ಎಲ್ಲರೂ ಬರ್ತಾ ಇದ್ದಾರೆ. ತಾವೆಲ್ಲರೂ ಈ ಸಂಭ್ರಮದಲ್ಲಿ ಒಂದು ಭಾಗವಹಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆ 50 ವರ್ಷದಿಂದ ನಮ್ಮ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಅನೇಕ ಜನರಿಗೆ ಶಿಕ್ಷಣ ಮತ್ತು ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದೆ, ಒಂದು ಒಳ್ಳೆ ಭವಿಷ್ಯವನ್ನು ಕೊಟ್ಟಿದೆ. ಅವರಿಗೆ ನಮ್ಗೆ ಕೋಟಿ ಕೋಟಿ ಪ್ರಣಾಮಗಳು. 120 ಶಾಲೆಗಳು, 120 ಸಂಘಟನೆಗಳಿಗೆ ವಿರೋಧ ಮಾಡ್ತಾ ಇದ್ದಾರೆ. ನಮ್ದು ಕರ್ಮ, ನಮ್ದು ಕಾರ್ಯ ನಾವು ಮಾಡ್ತಾ ಇದೀವಿ. ಅವ್ರ ಕರ್ಮ, ಅವ್ರ ಕಾರ್ಯ ಅವ್ರು ಮಾಡ್ತಾ ಇದ್ದಾರೆ. ನಾವು ಯಾವುದಕ್ಕೂ ನಾವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಇಲ್ಲ. ನಮ್ಮ ದೇಶ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಗೆ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ. ಅವ್ರಿಗೆಲ್ಲ ಅಧಿಕಾರ ಇದೆ. ಅವ್ರಿಗೆ ಏನ್ ಅನ್ಸುತ್ತೆ ಅವ್ರಿಗೆ ಮಾಡ್ಲಿ. ನಮ್ಗೆ ಏನ್ ಮಾಡ್ತಾ ಇದೀವಿ, ನಾವಿದ 50 ವರ್ಷದ ನಾವೇನು ಈ ಮಕ್ಕಳಿಗೆ, ಈ ಜನರಿಗೆ ಒಂದು ಉದ್ಯೋಗ, ಶಿಕ್ಷಣ, ಒಂದು ಒಳ್ಳೆ ಭವಿಷ್ಯ, ಒಳ್ಳೆ ದೇಶವನ್ನು ಮಾಡೋ ಸಲುವಾಗಿ ಒಳ್ಳೆ ನಾವು ನಮ್ಮ ನಾಗರಿಕರನ್ನು ನಾವು ತಯಾರು ಮಾಡಿದೀವಿ. ಅದರ ಸಂಭ್ರಮ ಇದೆ. ಅದು ಅದನ್ನ ಅವರು ವಿರೋಧಿಸ್ತಾ ಇದ್ರೆ ಅವರಿಗೂ ನಾವು ಸ್ವಾಗತ ಮಾಡ್ತೀವಿ. ಏನು ಕಲ್ಯಾಣ ಕರ್ನಾಟಕದ ಒಬ್ಬರಾಗಲಿ ಅನ್ಸ್ಕೊಂಡಿರ್ತಾರೆ ಕಲಬುರಗಿ ನಗರದಲ್ಲಿ ಮತ್ತು ದೇಶ ಮತ್ತು ವಿದೇಶ ತಿರುಗಿ ನೋಡುವಂತಹ ಕಾರ್ಯಕ್ರಮವನ್ನು ನಮ್ಮ ಬಸವರಾಜ್ ಪಾಟೀಲ್ ಚಿರಂಜಿ ಅವರ ನೇತೃತ್ವದಲ್ಲಿ ಬಹಳ ಅಚ್ಚುಕಟ್ಟಾಗಿ ಇವತ್ತಿನ ದಿವಸ ಕೂಡಿ ಬರ್ತಾ ಇದೆ. ಇವತ್ತಿನ ಶೋಭಾಯಾತ್ರೆಗೂ ಕೂಡ ವಿವಿಧ ಶಾಲೆಯಿಂದ ಕಲಬುರಗಿ ನಗರದಿಂದ ಮಕ್ಕಳು ಆಗಮಿಸಿ ಸಾವಿರಾರು ಮಕ್ಕಳು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಶೋಭಾಯಾತ್ರೆಯಲ್ಲಿ ಕಲಾ ಪ್ರದರ್ಶನಗಳನ್ನು ಪ್ರದರ್ಶಿಸಿ ಇವತ್ತಿನ ದಿವಸ ಒಳ್ಳೆಯ ಒಂದು ಉತ್ತಮವಾದಂತಹ ಸಂದೇಶ ಕೊಡುವಂತಹ ಒಂದು ಕಾರ್ಯಕ್ರಮಗಳನ್ನು ಇವತ್ತು ಕಲಬುರಗಿ ನಗರದಲ್ಲಿ ನಿಯೋಜಿಸಲಾಗಿದೆ. ಅದರಂತೆ ನಾಳೆಯಿಂದ 29ನೇ ತಾರೀಕು ಸೇಡಂ ಹತ್ತಿರ ಇರುವ ಬೀರಹಳ್ಳಿ ಗ್ರಾಮದಲ್ಲಿ 240 ಎಕರೆ ಜಮೀನಲ್ಲಿ ಏರ್ಪಡಿಸಿರುವಂತಹ ಭಾರತೀಯ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಕಲಬುರಗಿ ಜಿಲ್ಲೆ ಅಲ್ಲದೆ ರಾಜ್ಯ ಅಲ್ಲದೆ ವಿವಿಧ ದೇಶ ಮತ್ತು ವಿದೇಶಗಳಿಂದ ಗಣ್ಯಾತಿ ಗಣ್ಯರು ಬರ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಕರ್ನಾಟಕದ ವಿಜಯ್ ಸಂಕೇಶ್ವರ ಆಗಿರ್ಬೋದು ಮತ್ತು ಅದೇ ರೀತಿಯಾಗಿ ನಮ್ಮ ಇವರು ಅಮ್ಮವರು ಕೂಡ ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ಸುಧಾಮೂರ್ತಿ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಅದರಂತೆ ರಾಮದೇವ್ ರಾಜ್ಯ ಬಾಬಾ ಅವರಾಗಿರ್ಬೋದು ಮತ್ತು ವಿವಿಧ ಗಣ್ಯಾತಿ ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಲಬುರಗಿಯ ಹೆಸರನ್ನು ಇವತ್ತಿನ ದಿವಸ ದೇಶಾದ್ಯಂತ ಪಸರಿಸುವ ನಿಟ್ಟಿನಲ್ಲಿ ಇವತ್ತು ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರ ಕಲಬುರಗಿ ನಗರದಲ್ಲಿರುವಂತಹ ಎಲ್ಲ ಶಾಲಾ ಶಿಕ್ಷಣಗಳು ಮತ್ತು ವಿವಿಧ ಸಂಘಟನೆಗಳು ಎಲ್ಲರೂ ಸೇರ್ಕೊಂಡು ಈ ಒಂದು ಬೃಹತ್ ಸಮಾವೇಶಕ್ಕೆ ನಾವೆಲ್ಲರೂ ಇವತ್ತಿನ ದಿವಸ ಕೈ ಜೋಡಿಸಿದ್ವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ಎಲ್ಲರೂ ಸೇರ್ಕೊಂಡು 9 ದಿನಗಳ ಅದ್ದೂರಿ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗಬೇಕಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.